ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ಎರಡು ಪಕ್ಷದವರು ಕೂಡ ನಮ್ಮ ಜೊತೆಗಿದ್ದಾರೆ. ಯಾಕಂದ್ರೆ ಜಸ್ಟ್ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾತ್ರ ರೈತರಿಗೆ ಸಂಕಷ್ಟನ ಅಲ್ಲ, ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ ರೈತರ ಸಮಸ್ಯೆಗಳಿಗೆ ಧ್ವನಿ ಆಗೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎರಡು ಪಕ್ಷದ ನಾಯಕರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಕಾಂಗ್ರೆಸ್ ವಕ್ತಾರರು ಆದಂತಹ ನಟರಾಜ್ ಗೌಡರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಿಜೆಪಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರು ಆದಂತಹ ಬ್ಯಾಟ್ ರಂಗೇಗೌಡರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲೇದಾಗಿ ಬ್ಯಾಟ್ ರಂಗೇಗೌಡರಿಂದಲೇ ಪ್ರಾರಂಭ ಮಾಡ್ಬಿಡ್ತೀನಿ. ಯಾವಾಗ್ಲೂ ಕೂಡ ರೈತರು ವರ್ಸಸ್ ಶುಗರ್ ಫ್ಯಾಕ್ಟರಿ ಅನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಇದ್ದೇ ಇರುತ್ತೆ ಸರ್. ಹೋರಾಟ ಮಾಡಲೇಬೇಕು, ಒಂದು ಬೆಲೆಯನ್ನ ಪಡೆದುಕೊಳ್ಳಲೇಬೇಕು, ಒಂದು ಪರಿಹಾರವನ್ನ ಪಡೆದುಕೊಳ್ಬೇಕು ಅಂತ ಅಂದ್ರೆ ರೈತರು ಯಾಕಿಂತ ಪರಿಸ್ಥಿತಿ ಆಗಾಗ ರಾಜ್ಯದಲ್ಲಿ ನಿರ್ಮಾಣ ಆಗುತ್ತೆ ಅಂತ? ಬಹುತೇಕ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋಂಥದ್ದು ಇತ್ತೀಚಿನ ದಿನಗಳಲ್ಲಿ. ರಾಜ್ಯ ಸರ್ಕಾರಕ್ಕೆ ರೈತರ ಸಮಸ್ಯೆಯನ್ನ ಪರಿಹರಿಸುವಂತ ಯಾವ ಹಿತಾಸಕ್ತಿನೂ ಇಲ್ಲ. ಇದುವರೆಗೂ ಒಂದು ವಾರದಿಂದ ಹೋರಾಟ ಆಗ್ತಾ ಇದೆ. ಈ ರಾಜ್ಯದ ಯಾವುದೇ ಸಚಿವರು ಭೇಟಿ ನೀಡಿಲ್ಲ. ಆ ಜಿಲ್ಲೆಯ ಜಿಲ್ಲಾ ಮಂತ್ರಿನೂ ಕೂಡ ಭೇಟಿ ನೀಡಿಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ, ಮಾತಾಡ್ತಾರೆ ಅನ್ನೋ ಮಾತನ್ನ ಈ ಕ್ಷಣದವರೆಗೂ ಹೇಳ್ತಾ ಇದ್ದಾರೆ. ಇವತ್ತು ಹೋರಾಟ ತೀವ್ರಗೊಂಡ ಮೇಲೆ HK ಪಾಟೀಲ್ರನ್ನ ಕಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಸರ್ಕಾರ ಆಂತರಿಕ ಗೊಂದಲದಲ್ಲೇ ಮುಳುಗಿದೆ ಬಿಟ್ರೆ ರೈತರ ಸಮಸ್ಯೆ, ಅದಕ್ಕೆ ಕಬ್ಬಿಗೆ ಎಷ್ಟು ಬೆಲೆ ನಿಗದಿಯ, ಎಷ್ಟು ಖರ್ಚಾಗುತ್ತೆ, ರೈತರಿಗೆ ಏನು ನಷ್ಟ ಆಗುತ್ತೆ, ಯಾವ ರೀತಿ ಪರಿಹಾರವನ್ನು ಕಲ್ಪಿಸ್ಬೇಕು, ಯಾವ ರೀತಿ ಅದನ್ನು ಬಗೆಹರಿಸ್ಬೇಕು ಅಂತಕ್ಕಂಥ ಆಸಕ್ತಿ ಸಕ್ಕರೆ ಸಚಿವರಿಗೂ ಇಲ್ಲ, ಮುಖ್ಯಮಂತ್ರಿಗಳಿಗೂ ಇಲ್ಲ, ಆ ಜಿಲ್ಲೆ ಉಸ್ತುವಾರಿ ಸಚಿವರಿಗೂ ಇಲ್ಲ. ಒಟ್ಟಾರೆ ಈ ರಾಜ್ಯದ ರೈತರು ಇವತ್ತು ಈ ಸರ್ಕಾರದಿಂದ ಸಂಕಷ್ಟಕ್ಕೆ ಸಿಗಾಕೊಂಡಿರೋದಂತೂ ಸತ್ಯ. ಬೆಳಗಾವಿಯಲ್ಲಿರುವಂತ ಅಷ್ಟು ರಾಜಕಾರಣಿಗಳದ್ದು ಕೂಡ ಒಂದೊಂದು ಫ್ಯಾಕ್ಟರಿಗಳಿದೆ. ಇವನ್ ಸಕ್ಕರೆ ಸಚಿವರಿದ್ದಾರಲ್ಲ ಶಿವಾನಂದ ಪಾಟೀಲ್, ಅವ್ರದ್ದು ಕೂಡ ಒಂದು ಫ್ಯಾಕ್ಟರಿ ಇದೆ. ಹಾಗಾಗಿ ಅವ್ರಿಗೆ ಅರ್ಥ ಆಗಬೇಕಾಗಿತ್ತು ಪರಿಸ್ಥಿತಿ ಹೆಂಗಿದೆ ಅಂತ. ನಟರಾಜ್ ಗೌಡ್ರದ್ದು ಒಂದು ರಿಯಾಕ್ಷನ್ ಪಡ್ಕೊಂಡ್ಬಿಡೋಣ ಸರ್. ಈ ಪರಿಸ್ಥಿತಿಗೆ ತಮ್ಮ ಫಸ್ಟ್ ರಿಯಾಕ್ಷನ್? ಈಗ ರೈತರು ಯಾಕಂದ್ರೆ ಕಾಲ ಕಾಲಕ್ಕೆ ಬೆಲೆ ಹೆಚ್ಚಿಗೆ ಆಗುತ್ತೆ, ಅವರು ಬೆಳೆಯೋ ವೆಚ್ಚ ಜಾಸ್ತಿ ಆಗುತ್ತೆ, ಸಾಗಣೆ ಮಾಡುವಂಥ ವೆಚ್ಚ ಜಾಸ್ತಿ ಆಗುತ್ತೆ. ಹಾಗಾಗಿ ರೈತರು ಕೇಳೊಳಗಿನ ಅಸಮಂಜಸ ಅಂತ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಎರಡೂ ನೋಡಿದಾಗ ನಾವು ಸಕ್ಕರೆ ಕಾರ್ಖಾನೆಗಳು ಅವರ ಏನು ಲಾಭಾಂಶ ಇದ್ದಾವೆ, ಅವರು ಏನು ನಿಜವಾಗ್ಲೂ ಆದಾಯ ಮಾಡ್ಕೊಂಡು ಜಾಸ್ತಿ ತೊಗೊಂಡ್ಬಿಡ್ತಾ ಇದ್ದಾರೆ, ರೈತರಿಗೆ ನಿಜವಾಗ್ಲೂ ಅನ್ಯಾಯ ಆಗ್ತಾ ಇಲ್ಲ ಅಂದರೆ ಆ ಥರ ಏನಾಗೋದಿಲ್ಲ. ಯಾಕಂದರೆ ಜಾಗತಿಕ ಮಾರ್ಕೆಟಿನಲ್ಲಿ ಸಕ್ಕರೆ ಬೆಲೆ ಕಡಿಮೆ ಆಗಿ ಕೂಡ 3,000 ರೂಪಾಯಿ ರೈತರಿಗೆ ಹೋಗ್ತಾ ಇತ್ತು, 3,000 ರೂಪಾಯಿ ಹೋಗ್ತಾ ಇದೆ. ಆದರೆ ಇವಾಗ ಅದನ್ನು ಹೆಚ್ಚು ಮಾಡಬೇಕಾದಾಗ ಎಷ್ಟು ಹೆಚ್ಚಿಗೆ ಹೋಗ್ತಾ ಇಲ್ಲ ಅಂತ ರೈತರು ಮಾತಾಡೋದನ್ನ ಕೇಳಿಸ್ಕೊಂಡೆ. 2,700 ತನಕ ಹೋಗ್ತಾ ಇದೆ. ಅದು ಕೆಲವು ಅವರು ಟ್ರಾನ್ಸ್ಪೋರ್ಟೇಷನ್ ಅದೆಲ್ಲ ಅವ್ರು ಕ್ಯಾಲ್ಕುಲೇಷನ್ ಮಾಡ್ಕೊಬೋದೇನೋ ಗೊತ್ತಿಲ್ಲ. ಬಟ್ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ಇದೆ ಅಂದರೆ 3,000 ರೂಪಾಯಿ ಪರ್ ಟನ್ ಹೋಗ್ತಾ ಇದೆ. ಬಟ್ ಇವಾಗ ಅದೇನಂದ್ರೆ 3,400 ರೂಪಾಯಿ ಮಾಡಿ 3,500 ರೂಪಾಯಿ ಮಾಡಿ ಅಂತ ರೈತರ ಒತ್ತಾಯ ಇದು ಖಂಡಿತವಾಗಿದೆ. ಸರ್ಕಾರ ಏನ್ ತೀರ್ಮಾನ 3,200 ರೂಪಾಯಿ ಕೊಡಬಹುದು ಅಂತ ತೀರ್ಮಾನ ಮಾಡಿದೆ. ಆಮೇಲೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೋಗಿಲ್ಲ, ಆತರ ಅಲ್ಲ. ರೈತರ ಜೊತೆ ನಿರಂತರವಾಗಿ ಜಿಲ್ಲಾಡಳಿತಕ್ಕೆ ಕೇಳಿ ಜಿಲ್ಲಾಧಿಕಾರಿಗಳು, ಅಲ್ಲಿನ ಪೊಲೀಸ್ ವರಿಷ್ಠರು ನಿರಂತರವಾಗಿ ಅವ್ರ ಜೊತೆಲೇ ಇದ್ದಾರೆ, ರೈತರ ಜೊತೆಲೇ ಇದ್ದಾರೆ, ಆಮೇಲೆ ರೈತರ ಜೊತೆ ಇದ್ದಾರೆ, ಅವ್ರ ಜೊತೆ ಸಂಪರ್ಕ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ, ಅವ್ರ ಮುಖಾಂತರ ಮಾತಾಡ್ತಿದ್ದಾರೆ. ಸರ್ಕಾರ ರೈತರನ್ನ ಕಡೆಗಣಿಸುತ್ತೆ ಅನ್ನೋದು ಇದೇನು ಬಿಜೆಪಿ ಸರ್ಕಾರ ಅಲ್ಲ. ರೈತರಿಗೆ ಕಡೆಗಣಿಸಕ್ಕೆ, ರೈತರ ಮೇಲೆ ಗೋಲಿಬಾರ್ ಮಾಡ್ಲಿಕ್ಕೆ ಇದೇನು ಬಿಜೆಪಿ ಸರ್ಕಾರ ಅಲ್ಲ. ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ಯಾವತ್ತೂ ಇದೆ, ಹಿಂದೇನೂ ಇದೆ, ಇವತ್ತು ಇದೆ, ಮುಂದೆನೂ ಇರುತ್ತೆ. ಇವತ್ತು ರೈತರ ಸಮಸ್ಯೆಗಳಿಗೆ ಬಗೆಹರಿಸಬೇಕಂತಾನೆ ಮಾನ್ಯ HK ಪಾಟೀಲ್ ಅವ್ರನ್ನ ಅವ್ರು ಕಳಿಸಿ ಅವರ ಅಹವಾಲ್, ಯಾಕಂದ್ರೆ ಮನವರಿಕೆನೂ ಮಾಡ್ಕೊಡ್ಬೇಕಾಗತ್ತೆ, ವಸ್ತುಸ್ಥಿತಿ ಗೊತ್ತಾಗಬೇಕಾಗುತ್ತೆ. ರೈತರಿಗೆ ಏನಾಗುತ್ತೆ ಅಂದ್ರೆ ಕೆಲವು ಸಲ ಇಲ್ಲ ಅದು ಬೈ ಪ್ರಾಡಕ್ಟ್ಸ್ ಇದೆ, ಮೊಲಾಸಸ್ ಬರುತ್ತೆ, ಇಥನಾಲ್ ತಯಾರಿಸ್ತಾರೆ, ಅದರಿಂದ ಆದಾಯ ಜಾಸ್ತಿ ಮಾಡ್ಕೊಂತಾರೆ, ಆ ರೀತಿಯಾಗಿರುತ್ತೆ. ಸೊ ಅದನ್ನ ಮನವರಿಕೆ ಮಾಡ್ಕೊಳ್ಳೋ ಹೊಣೆಗಾರಿಕೆ ಸರ್ಕಾರಕ್ಕಿದೆ. ಸರ್ಕಾರದಲ್ಲಿ ಅದಕ್ಕೆ ಮಂತ್ರಿಗಳು ಅಲ್ಲಿ ಹೋಗಿ 7 ದಿನ ಬೇಕು ಮನವರಿಕೆ ಮಾಡಿಕೊಡೋದಕ್ಕೆ. ರೈತರ ಅಲ್ಲಿ ದೇವನಿಂದ ಇದ್ದಾರೆ, ಜಿಲ್ಲಾಡಳಿತ ದೇವನಿಂದ ಇದೆ. ಏನಂದ್ರೆ ಅದನ್ನು ಮೀರಿದಾಗ ಮಾತ್ರ ಸರ್ಕಾರ ನೇರವಾಗಿ ಅದು ವಿಫಲ ಆಗಿದೆ ಅಂತ ಗೊತ್ತಿದೆಯಲ್ಲ, ಜಿಲ್ಲಾಧಿಕಾರಿಗಳು ಮನವರಿಕೆ ಮಾಡ್ತಾ ಇರೋದು ವಿಫಲ ಆಗ್ತಾ ಇದೆ ಅಂದಾಗ್ಲಾದ್ರೂ ಅಟ್ಲೀಸ್ಟ್ ಮಂತ್ರಿ ಹೋಗ್ತಾರೆ. ಅದೇ ರಾಜಕಾರಣ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಅಷ್ಟು ರಾಜಕಾರಣಿಗಳು ಆಕ್ಟಿವ್ ಆಗ್ತೀರಾ, ಪ್ರತಿಷ್ಠೆಯಾಗಿ ತೆಗೆದುಕೊಳ್ತೀರಾ? ಚಿಕ್ಕ ಪುಟ್ಟ ಎಲೆಕ್ಷನ್ ಗಳು ಪ್ರತಿಷ್ಠೆ ಆಗುತ್ತೆ, ರೈತರ ಹಿತಾಸಕ್ತಿ ನಿಮಗೆ ಪ್ರತಿಷ್ಠೆ ಆಗಲ್ವಾ ಅಂತ ಯಾಕೆ ಜನ ಪ್ರತಿಷ್ಠೆ ಹೋಗಿರೋದು ಮಂತ್ರಿಗಳು ಹೋಗ್ತಾರೆ. ಅದಕ್ಕೆ ಅದೇನಂದ್ರೆ ಜಿಲ್ಲಾಡಳಿತ ಅನ್ನೋದು ಒಂದಿದೆ, ವ್ಯವಸ್ಥೆ ಒಂದಿದೆ, ವ್ಯವಸ್ಥೆ ಇಲ್ಲಿ ನಿರ್ಗಮನ ಆಗಿಲ್ಲ. ವ್ಯವಸ್ಥೆ ಇರಬೇಕಾದ್ರೆ ರೈತರಿಗೆ ಮೊದಲ ದಿನದಿಂದನೂ ಜಿಲ್ಲಾಡಳಿತ ಅವ್ರ ಜೊತೆ ಸಂಪರ್ಕದಲ್ಲಿದೆ, ಅವ್ರ ಜೊತೆ ಚರ್ಚೆ ಮಾಡ್ತಾ ಇದೆ. ನಿಂತ್ಕೊಂಡಿದೆ ಅಂತ ರೈತರಿಂದಾನೇ ಕೇಳ್ಕೊಂಡ್ಬಿಡೋಣ ಸರ್. ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಮಹೇಶ್ ಗೌಡ ಸುಬೇದಾರ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಹೇಶ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್ಕಾರ ಜಿಲ್ಲಾಧಿಕಾರಿಗಳ ಮೂಲಕ ವ್ಯವಸ್ಥೆಯ ಮೂಲಕ ರೈತರ ಜೊತೆಗೆ ಡೇ 1 ನಿಂದ ನಿಂತ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನ ವಕ್ತಾರರು. ಚರ್ಚೆ ಮಾಡ್ತಾ ಇದ್ದಾರೆ. ಡೇ 1 ನಿಂದಲೂ ಕೂಡ ಸರ್ಕಾರ ರೈತರ ಜೊತೆಗೆ ನಿಂತ್ಕೊಂಡಿದೆಯಾ? ನಿಮ್ಮ ಸಮಸ್ಯೆಗಳಿಗೆ ಧ್ವನಿ ಆಗಿದೆಯಾ ಸರ್ಕಾರ ಅಂತ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಇಲ್ಲ ಮೇಡಮ್, ಖಂಡಿತ ಇಲ್ಲ. ಇವರೆಲ್ಲ ಶುಗರ್ ಲಾಬಿಗಳೆಲ್ಲ
ಕಾಂಗ್ರೆಸ್ನವರಾಗ್ಲಿ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಬೇಕು, ಅವ್ರ ವಾಯ್ಸ್ ಕೇಳಿಸ್ತಾ ಇಲ್ಲ ನಂಗೆ. ಇನ್ನೊಂದ್ ಸ್ವಲ್ಪ ಈಗ ಇವ್ರೆಲ್ಲ- ಜೋರಾಗಿ ಮಾತಾಡಿ ಮಹೇಶ್ ಸರ್. ಮೇಡಮ್ ಕೇಳಿಸ್ತಿದನಾ? ಹಾ ಕೇಳಿಸ್ತಿದೆ, ಹೇಳಿ ಸರ್. ಇವಾಗ ಯಾರು ಕೂಡ ರೈತರ ಪರವಾಗಿ ನಿಲ್ತಕ್ಕಂಥವ್ರು ಇಲ್ಲ. ಓಕೆ. ಯಾಕಂದ್ರೆ ಎಲ್ಲರೂ ಕೂಡ ಎಲ್ಲಾ ಪಕ್ಷದವರು ಹ್ಮ್ ಇವತ್ತು ಎಲ್ಲರೂ ಕೂಡ ಕಾರ್ಖಾನೆಗಳನ್ನು ಕಟ್ಟಿಕೊಂಡು ತಮ್ಮದೇ ಆದಂತ ಸಾಮ್ರಾಜ್ಯನ ಇವತ್ತು ನಡೆಸ್ತಾ ಇದ್ದಾರೆ. ಹ್ಮ್ ಆದ್ರೆ ಇವತ್ತ ಕಬ್ಬು ಬೆಳಿಲಕ್ಕ ರೈತ ಮಾತ್ರ ಬೇಕು ಅವ್ರ ಕಾರ್ಖಾನೆ ಶುರು ಮಾಡಕ. ಹ್ಮ್ ಇವತ್ ನೋಡ್ರಿ ಬೆಲೆಯನ್ನು ಕೂಡ ಅವರೇ ನಿಗದಿ ಮಾಡ್ತಾರ. ಓಕೆ. FRPನು ಸರ್ಕಾರಗಳು ಮಾಡ್ತಾವ. ಹ್ಮ್ ಆಯ್ತು, ರೈತರಿಗೆ ಕೊಡ್ತಕ್ಕಂತ ಕಬ್ಬಿನ ಬೆಲೆ ಅವರೇ ನಿಗದಿ ಮಾಡ್ತಾರ. ಹ್ಮ್ ಇನ್ನಿತರ ಹಲವಾರು ಏನ್ ಇವತ್ತ ರೈತರು ಹಾಕಿರ್ತಕ್ಕಂತ ಖರ್ಚು ವೆಚ್ಚಗಳಿಗೆ ಏನದ ಇವತ್ತ ರೈತನೇ ಭರಿಸ್ಬೇಕು. ಹ್ಮ್ ಅಂದ್ರೆ ಇವತ್ತ ರೈತ ಕೇಳ್ತಕ್ಕಂಥದ್ದು ಇವತ್ತೇನು 3,500 ಬಹಳ ಕಡಿಮೆ ರೇಟ್ ಅದು. ಹೌದು. ಯಾಕಂದ್ರೆ ಇವತ್ ನೋಡ್ರಿ ನಾವು ಇವತ್ತ ಈ ಭಾಗದಲ್ಲಿ 50 ರಿಂದ 60 ಲಕ್ಷ ರೂಪಾಯಿ ಒಂದು ಎಕರೆ ಜಮೀನ್ ಅದ. ಆ ಜಮೀನು ಬಾಡಿಗೆ ನಾವು ಕೇಳಿಲ್ಲ. ಹ್ಮ್ ಮತ್ತು ಇವತ್ತು ಸಾಲ ಮಾಡಿ ಬಡ್ಡಿ ಕಟ್ಟಿಗೆಸಿಂದ ಏನದ ಇವತ್ತ ಬೆಳೆಗಳನ್ನ ರಕ್ಷಣೆ ಮಾಡಿ ಇವತ್ತೇನದ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ರೈತ. ಈ ಕಬ್ಬಿನ ಬೆಳೆಗೆ ಏನದ ಇಷ್ಟೆಲ್ಲ 1 ಲಕ್ಷ ರೂಪಾಯಿ ಇವತ್ತು ಖರ್ಚಾಗ್ತದೆ ಒಂದ್ ಎಕರೆ. ಹ್ಮ್ ಆ ಖರ್ಚನ್ನ ಹಾಕಿದ್ಮೇಲೆ ನಾವು ಹಾಕಿರೋ ಬಂಡವಾಳದ ಲಾಭ ಮಾತ್ರ ಇವತ್ತು ನಾವು ಕೇಳ್ತಿರೋದು. ಹ್ಮ್ ಇವತ್ತು ನಾವು ದುಡಿದಿರ್ತಕ್ಕಂತ ಶ್ರಮಕ್ಕೂ ಕೂಡ ಇವತ್ತು ನಾವು ಕೇಳ್ತಿಲ್ಲ. ಹ್ಮ್ ಇವತ್ತ ಈ ಒಂದ್ ಎಕರೆಗೆ ಎಷ್ಟು ಇವತ್ತ ನಾವು ಖರ್ಚಾಗ್ತದ, ಒಂದ್ ಎಕರೆಗೆ ಎಷ್ಟು ನಾವು ಇವತ್ತು ಇನ್ವೆಸ್ಟ್ ಮಾಡ್ತೀವಿ, ಇದ್ರ ಬಗ್ಗೆ ನಾವು ಯಾರು ಕೂಡ ಇಲ್ಲಿ ತನ ರೈತರ ಆಲೋಚನೆ ಮಾಡಿಲ್ಲ. ಮಹೇಶ್ ಸರ್, ಇತ್ತೀಚೆಗೆ ಒಂದು ಇವತ್ತಿನ- ಕ್ಲಾರಿಟಿ ಕೊಟ್ಬಿಡಿ ಸರ್. ಈಗ ಹಾ. 1 ಎಕರೆಯಲ್ಲಿ ಕಬ್ಬು ಬೆಳಿತೀರಿ ಅಂದ್ರೆ ಅದಕ್ಕೆ ಆಗುವಂತ ಖರ್ಚು ವೆಚ್ಚ ಎಷ್ಟು, ಒಂದು ಅಂದಾಜ್ ಪ್ರಕಾರ ಹೇಳೋದಾದ್ರೆ? ಅಂದ್ರೆ ನೀವು ಕಬ್ಬು ಬೆಳೆದಾಗ ಕಟಾವಿಂದ ಹಿಡ್ಕೊಂಡು ಫ್ಯಾಕ್ಟರಿಗೆ ಸಾಗಾಟ ಮಾಡೋ ತನಕ ನನಗೆ ತಜ್ಞರು ಮಾತಾಡೋ ಪ್ರಕಾರ ನಾನು ಕೇಳಿಸ್ಕೊಂಡಿದ್ದು 3,300 ಖರ್ಚಾಗುತ್ತೆ ಅಂತ. ಹೌದಾ? ನಿರ್ಧಾರ ಮಾಡ್ತಕ್ಕಂಥವ್ರು ಇವತ್ತು Okay. 1 ಲಕ್ಷ ರೂಪಾಯಿ ಹತ್ರ ನಮ್ದು ಖರ್ಚಾಗತ್ತೆ ಮೇಡಮ್ ಇವತ್ತು. ಯಾಕಂದ್ರೆ ಮನೆಯಲ್ಲಿ ಇವತ್ತು 4-5 ಜನ ಇವತ್ತು ದುಡಿದಿರ್ತಕ್ಕಂಥದ್ದನ್ನು ಕೂಡ ಶ್ರಮ ಸಂಪೂರ್ಣವಾಗಿ ಅವ್ರಿಗೋಸ್ಕರನೇ ಇವತ್ತು ಕಾರ್ಖಾನೆ ನಡೆಸೋದಕ್ಕೆ ನಾವು ದುಡಿತಕ್ಕಂಥ ಪರಿಸ್ಥಿತಿ ಆಗ್ಯದ. ಓಕೆ. ಅದಕ್ಕೆ ಇವತ್ತೇನದ ಕೇಂದ್ರ ಸರ್ಕಾರ ಇರ್ಲಿ, ರಾಜ್ಯ ಸರ್ಕಾರ ಇರ್ಲಿ, ಹ್ಮ್. ತಕ್ಷಣದಲ್ಲಿ ಇವತ್ತೇನು ಗುಡ್ಲಾಪುರದೊಳಗೆ ನಡೀತಕ್ಕಂಥ ಈ ಕಬ್ಬಿನ ಕ್ರಾಂತಿಗೆ ಹ್ಮ್ ಆದಷ್ಟು ಬೇಗ ಇವತ್ತ ಬೆಲೆಯನ್ನು ಇವತ್ತ ನಿರ್ಧಾರ ಮಾಡ್ಬೇಕಂತೇಳಿ ಇವತ್ತು ನಾವು ಆಗ್ರಹಿಸ್ತೀವಿ. ಇವತ್ತು ಇಲ್ಲ ಅಂತಂದ್ರ ದಿನೇ ಇವತ್ತು 7ನೇ ದಿನಕ್ಕೆ ಇವತ್ತು ಹೋರಾಟ ಕಾಲಿಟ್ಟದ. ಓಕೆ. ಇಡೀ ಇವತ್ತು ರಾಜ್ಯದ ಜನತೆ ಮತ್ತು ಈ ಎಲ್ಲಾ ಈ ಒಂದು ಗುಡ್ಲಾಪುರ್ ಕಡೆ ಇವತ್ತ ಎಲ್ರು ಕೂಡ ಇವತ್ತ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸರ್ಕಾರ ಏನದ ಇವತ್ತು ಮಾಡ್ತಕ್ಕಂಥದ್ದು ರೈತರಿಗೆ ಅನ್ಯಾಯಗಳು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಇಲ್ಲಿ ತನಕ ಕೂಡ ಯಾವುದೇ ಅಲ್ಲಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ನಾವು ನೆನ್ನೆ ನೋಡಿದಂಗ ಏನ್ ಅಲ್ಲಿ ಅವಶ್ಯಕತೆ ಬಿದ್ದರೆ ಬರ್ತೀವಿ ಅಂತ ಹೇಳ್ತಾರ. ನಾವು ಅವಶ್ಯಕತೆ ಬಿದ್ದಿರೋ ಕಾರಣಕ್ಕೇನೆ ಇವತ್ತ 3,500 ರೂಪಾಯಿ ಬೆಲೆ ಕೇಳಕ್ಕೆ ಇವತ್ತ ಲಕ್ಷಾಂತರ ಜನ ರೈತರು ಸೇರಿರೋದು. ಹ್ಮ್ ಆ ರೈತರ ಬೇಡಿಕೆ ಏನಾದ ಇವತ್ತ ಶಿವಾನಂದ ಪಾಟೀಲ್ ಅವರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೇಳ್ತಕ್ಕಂಥದ್ದು. ನಮಗೆ ಇದು ಯಾವ್ದು ಕೂಡ ಅವಶ್ಯಕತೆ ಇಲ್ಲ. ಈಗೇನ್ ರೈತರು ಕೇಳಿರ್ತಕ್ಕಂಥ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ.